ನಮಸ್ಕಾರ, ಒಂದೇ ಮಾತ್ರಂ, ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನಾವು ಶೇಷಾದ್ರಿಪುರಂ ನೆಹರು ಸ್ಪೋರ್ಟ್ಸ್ ಕ್ಲಬ್ ಬಂದಿದ್ದೀವಿ. ಇಲ್ಲಿ ಕಥಕ್ ಮಹಾರಾಜರಂತಹ ಹರಿ ಮಹಾರಾಜ್ ಅವರು ಮತ್ತು ಡಾಕ್ಟರ್ ನದಂಬಿ ಅನ್ನೋರು ಮಕ್ಕಳಿಗೆ ಫ್ರೀ ವರ್ಕ್ಶಾಪ್ ನಡೆಸ್ತಾ ಇದ್ದಾರೆ, ಕಥಕ್ ಹಾಗೂ ಭರತನಾಟ್ಯದು. ಬನ್ನಿ ನೋಡೋಣ ಅವರ ವರ್ಕ್ಶಾಪ್ ಹೇಗೆ ನಡೀತಾ ಇದೆ, ಮತ್ತೇನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅವ್ರ ಬೆಳೆಯಲ್ಲೇ ಮಾತಾಡೋಣ. ನಾವು ನೋಡ್ತಾ ಇರೋಂಗೆ ಆಲ್ರೆಡಿ ಅವ್ರು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲೆಟ್ಸ್ ಕೀಪ್ ಅ ವಾಯ್ಸ್ ಸ್ಲೋ ಆ್ಯಂಡ್ ಕಂಟಿನ್ಯೂ. ಸೊ ವೀಕ್ಷಕರೇ, ನಾವು ನೋಡ್ದಂಗೆ ಡಾಕ್ಟರ್ ನದಂಬಿ ಹಾಗೂ ಕಥಕ್ ಮಹಾರಾಜ ಆದಂತಹ ಹರಿ ಅವರು ಆಲ್ರೆಡಿ ಮಕ್ಕಳಿಗೆ ಕ್ಲಾಸಸ್ಗಳು ಸ್ಟಾರ್ಟ್ ಮಾಡಿದ್ದಾರೆ. ನಾವು ನೋಡ್ತಾ ಇರ್ಬೋದು, ನಮ್ಮ ಹಿಂದೆ ಆಲ್ರೆಡಿ ಅವರ ಪ್ರಾಕ್ಟೀಸ್ ಸೆಷನ್ ಏನಿದೆ, ಪ್ರಾಕ್ಟೀಸ್ ಸೆಷನ್ ಜಾರಿಯಲ್ಲಿದೆ. ಅವ್ರು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾವು ಪ್ರಾಕ್ಟೀಸ್ನ ಹೈಜಾಕ್ ಮಾಡೋದಂತೂ ಬೇಡ, ಮಕ್ಕಳು ಪ್ರಾಕ್ಟೀಸ್ ಮಾಡಲಿ, ಜೊತೆಗೆ ನಾವು ಹೋಗೋಣ. ಮಾಸ್ಟರ್ ಆದಂತಹ ಹರಿ ಹಾಗೂ ನಂದಾ ಅವ್ರ ಜೊತೆ ಮಾತಾಡುವ, ಅವರ ಜ್ಞಾನ ಏನಿದೆ ಅಂತ ತಿಳ್ಕೊಳ್ಳೋಣ. ನೋಡೋಕೆ ಒಂದೆರಡು ಕಣ್ಣು ಸಾಲಲ್ಲ ಅನ್ಸುತ್ತೆ ವೀಕ್ಷಕರೇ, ಎಷ್ಟು ಮುದ್ದಾಗಿ ಮಾಡ್ತಾರೆ ನೋಡಿ ಮಕ್ಕಳು. ಅದೆಲ್ಲ ನೋಡಿ ಚೇಂಜ್ ಆಯ್ತು. ಇವಾಗ ಮನೆ ಸ್ನಾನ ಮಾಡಿದ್ರೆ ಅದೆಲ್ಲ ಹೆಂಗಾಗುತ್ತೆ, ಇದೇ ಕೈಯಲ್ಲಿ ಅದೇ ನೋಡಿ ಸರಿಯಾಗಿ ಪೀಸ್ಫುಲ್ ಆಗಿ ಏನೇ ಅದು ನೋಡಿ. ತಲೆ ಬಾಚುವಾಗ ಅಲ್ಲ ನೋಡಿ, ಬಳೆ ಹಾಕ್ಬಿಡುವಾಗ ನೋಡಿ ನೋಡಿ ಎಂಜಾಯ್ ಮಾಡಬೇಕು ನೋಡಿ. ಸಾರಿ ಏನಾದ್ರು ಸರಿ ಅದು ಸೇಮ್ ಡಿಫ್ರೆಂಟ್ ಸ್ಟೈಲ್ಸ್ ಇದೆ, ಬಟ್ ನಿಮಗೆ ಅದು ಯೂಸ್ ಆಗಬೇಕು ಅಂತ ನಾವು ಡಾನ್ಸ್ ಕಲಿಸ್ತಾ ಇದ್ದೇವೆ. ಅರ್ಥ ಆಯ್ತಾ? ಇನ್ನೊಂದು and left to left, up to right, pull to center. Again pull to center, pull to center. So always body ಇಂದ ಹೋಗ್ಬೇಕು. Then twist, body ಇಂದ twist ಮಾಡಬೇಕು. ಮತ್ತೆ ಮೇಲ್ ಲೆಫ್ಟ್ ಹ್ಯಾಂಡ್ ಮೇಲೆ ಹೋಗ್ಬೇಕು. ಮತ್ತೆ ಲೆಫ್ಟ್ ಇಂದ ಲೆಫ್ಟ್ ಕಡೆ ಹೋಗ್ಬೇಕು. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ. ಇದನ್ನ ನೀವು ದಿನಾ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಮೀನಿಂದ ಬರುತ್ತೆ. ಅರ್ಥ ಆಯ್ತಾ? ಸೊ ಇನ್ನೊಂದು ಸ್ಟೆಪ್ ಏನ್ ಹೇಳ್ಕೊಟ್ಟೆ ನಿಮ್ಗೆ, ಧಾ ಧಿಂತ ತಿಟ್ಟತಕ್ಕ, ಧಾ ಧಿಂತ ತಿಟ್ಟತಕ್ಕ, ಧಾ ಧಿಂತ ತಿಟ್ಟತಕ್ಕ, ಧಾ ಧಿಂತ. ಇವಾಗ ನೋಡಿ, ಇನ್ನೊಂದು ಏನ್ ಕೊಟ್ಟಿದ್ದೇನು ನಿಮ್ಗೆ. ಈಗ ಇದನ್ನ ಹೇಳ್ಕೊಟ್ನ, ಕೈ ಹೇಳ್ಕೊಟ್ನ, ಕರೆಕ್ಟಾ? ಈಗ ನೋಡಿ, ಹಿಂಗಿಂದ ಹಿಂಗ್ ಹೋಗೋದು, ಇಲ್ಲಿ, ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ, and turn, come. 1 2 3 4, turn, come. 1 2 3 4, 2 2 3 4, 3 2 3 4. Do heel, right, do heel, left do heel, right do heel, left do heel, right do heel, left do heel, right do नमस्कार 1 2 ಜೀವಾತ್ಮ ಟು ಪರಮಾತ್ಮ. ಏನು? ಆತ್ಮ ಇಂದ ಜೀವಾತ್ಮಗಳಿಗೆ, ಜೀವಾತ್ಮಗಳಿಂದ
ಪರಮಾತ್ಮ, ಮತ್ತೆ ಇದೆಲ್ಲಾನು ಭೂಮಾತೆ. ನೋಡಿ ಇಲ್ಲಿ ನಾವು ಅನುಭವಿಸ್ಬೇಕು. ಅವರನ್ನ ಗ್ರೇಟ್ಫುಲ್ ತಗೊಂಡು ನಮ್ಮ ನಮಸ್ಕಾರವನ್ನ ಪ್ರಾಣದ ತನಕ ಭೂಮಿ ಪ್ರಣಾಮ. ಸೊ ವೀಕ್ಷಕರೇ, ನಾವು ನೋಡ್ದಂಗೆ ಅವ್ರು ಆಲ್ರೆಡಿ ಪ್ರಾಕ್ಟೀಸ್ ಸೆಷನ್ ಭರ್ಜರಿಯಾಗಿ ಮಾಡ್ತಾ ಇದ್ರು. ನಮಗೆ ನೋಡೋಕೆ ಒಂದೆರಡು ಕಣ್ಣು ಸಾಲಿಲ್ಲ ಅನಿಸುತ್ತೆ. ಬನ್ನಿ ಇವಾಗ ಕಥಕ್ ಮಹಾರಾಜ್ ಹಾಗೂ ಭರತನಾಟ್ಯ ನೃತ್ಯ ಮಹಾರಾಜ್ ಆದಂತಹ ಅವರಿಬ್ಬರು ಗುರುಗಳ ಜೊತೆ ಮಾತಾಡೋಣ. ಹರಿ ಸರ್ ಅವ್ರು ಬಂದು ಆಲ್ರೆಡಿ ಇಲ್ಲಿದ್ದಾರೆ. ಅವ್ರು ಈ ಕಡೆ ಬಂದು ಅವ್ರನ್ನೇ ಮಾತಾಡಿಸ್ಕೊಳ್ಳೋಣ, ನೋಡೋಣ ಅವ್ರಿಗೆ ಈ ವರ್ಕ್ಶಾಪ್ ಬಗ್ಗೆ ಅವ್ರ ಏನು ಅನಿಸಿಕೆ ಇದೆ ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ವೆಲ್ಕಮ್ ಟು ಮೈ ಟಿ ಭಾರತ್ ಶೋ. ಸರ್ ಎಂಥ ಅದ್ಭುತವಾದ ವರ್ಕ್ಶಾಪ್ ನಡೆಸ್ಕೊಡ್ತಾ ಇದ್ದೀರಾ. ನೋಡೋಕೆ ಎರಡು ಕಣ್ಣು ಸಾಲಲ್ಲ ಅನಿಸುತ್ತೆ. ಭರತನಾಟ್ಯಂ ಕಥಕ್ ಎರಡು ಒಟ್ಟಿಗೆ ನಡೆಸ್ಕೊಡ್ಬೇಕು ಅಂತಿದ್ದೀರಾ. ಸರ್ ಇದ್ರ ಉದ್ದೇಶ ಏನು ಸರ್, ನಿಮ್ಗೆ ಹೇಗೆ ಫೀಲ್ ಆಯ್ತದೆ? ಆ್ಯಕ್ಚುಲಿ ಈ ವರ್ಕ್ಶಾಪ್ ಮೇನ್ ಬಂದು ನಂದನ ಅಂತ. ನಂದನ ಅವರು ಸೇರಿಕೊಂಡು, ನಾನು ನಂದನ ಸೇರಿಕೊಂಡು ಇದನ್ನು ಪ್ಲಾನ್ ಮಾಡಿದ್ವಿ. ಅವ್ರು ಭರತನಾಟ್ಯಂ. ವೆಲ್ಕಮ್ ಟು ಆ ಶೋ ಮೇಡಮ್. ನಂದನ ಮೇಡಮ್ ಭರತನಾಟ್ಯ ಮತ್ತು ಕಥೆ ಮಹಾರಾಜ್ ಸರ್ ಜೊತೆ ಮತ್ತು ಮಹಾರಾಣಿ ಮೇಡಮ್ ಜೊತೆ ಇಬ್ಬರ ಜೊತೆ ಮಾತಾಡಬೇಕಾಗಿತ್ತು. ವಾಟ್ ಅ ಬ್ಯೂಟಿಫುಲ್ ಆ್ಯಂಡ್ ಮಾರ್ವಲಸ್ ಟ್ಯಾಲೆಂಟ್ ಯು ಪೀಪಲ್ ಹ್ಯಾವ್. ಇಟ್ಸ್ ರಿಯಲಿ ಅ ಗಾಡ್ಸ್ ಬ್ಲೆಸ್ಸಿಂಗ್. ಸೊ ಎಸ್ ಸರ್, ಯು ಆರ್ ಟೆಲ್ಲಿಂಗ್ ಅಸ್. ಐ ವಾಸ್ ಥಿಂಕಿಂಗ್ ದಟ್ ಏನಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮಕ್ಕಳಲ್ಲೂ ಅವರ ಪ್ರತಿಭೆ ಜಾಸ್ತಿ ಇದೆ. ಸೊ ನಾವು ಅದನ್ನು ಮೇಯ್ನಾಗಿ ತಗೊಂಡು ಅವ್ರಿಗೆ ನಾವು ಸ್ಫೂರ್ತಿಯಾಗಿ ಆಗಬೇಕಾಗಿ ನಾವು ಕಲ್ತಿದ್ದೀವಿ. ಬೇರೆಯವ್ರಿಗೆ ಕಳಿಸ್ತಿದ್ರೆ ನಮ್ಮ ವಿದ್ಯೆ ವೇಸ್ಟ್ ಆಗುತ್ತಲ್ಲ. ಸೊ ಅದರಿಂದ ನಾವು ಈ ಒಂದು ವಿದ್ಯಾಭ್ಯಾಸ, ಈ ಒಂದು ವಿದ್ಯಾಶಾಲೆಯನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಈ ಶಾಸಕರು ಮತ್ತು ನವೀನ್ ಅವರು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಅದನ್ನು ಬೆಂಬಲವಾಗಿ ತಗೊಂಡು ನಾವು ಇದನ್ನು ಸ್ಫೂರ್ತಿಯಾಗಿ ತಗೊಂಡು ನಂದನ ಅವರು ಸೇರಿಕೊಂಡು ನಾನು ಹರಿ ಮತ್ತು ನಮ್ಮ ಇಬ್ಬರ ಸಮ್ಮೇಳನ ಅನ್ನೋಬೋದು ಅಷ್ಟೇ. ಇಲ್ಲ, ಪ್ರತಿ ತಿಂಗಳು ಒಂದು ವರ್ಕ್ಶಾಪ್ ನಡೆಸೋ ಒಂದು ಪ್ಲ್ಯಾನ್ ಇದೆ, ಇನ್ ಕೊಲಾಬ್ರೇಷನ್ ವಿತ್ ಮಹಾರಾಜ್ ಸರ್. ಅದರ್ವೈಸ್ ಇಟ್ ವಿಲ್ ನಾಟ್ ಬಿ ಪಾಸಿಬಲ್. ಏನಕ್ಕೆ ಅಂದರೆ ಇವಾಗಿನ ಒಂದು ಮಕ್ಕಳು
ಪಾಶ್ಚಾತ್ಯ ನೃತ್ಯವನ್ನು ತುಂಬ ಬೇಗ ಅಬ್ಸಾರ್ಬ್ ಮಾಡ್ತಾರೆ. ನಮ್ಮ ಒಂದು ಕಲ್ಚರ್ ಆಗಲಿ, ಟ್ರೆಡಿಷನಲ್ ಡಾನ್ಸಸ್ ಅಂದರೆ ಕಥಕ್, ಭರತನಾಟ್ಯಂ, ಒಡಿಸ್ಸಿ, ಮೋಹಿನಿಯಾಟ್ಟಂನೆಲ್ಲ ಅದನ್ನು ಈಸಿಯಾಗಿ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಏನಂದರೆ ಟಿ ವಿನಲ್ಲಿ ಏನು ತೋರಿಸ್ತಾರೆ ಅದು ಯಾವಾಗಲೂ ಸಿಗ್ತಾ ಇದೆ. ಅಂದರೆ ವೆಸ್ಟರ್ನ್ ಡಾನ್ಸ್ Western culture ಆಲ್ವೇಸ್, ಬೆಳೀತಾ ಇದೆ. ಹೌದು, ಇಟ್ ಈಸ್ ಆಲ್ವೇಸ್ ಅವೈಲೇಬಲ್. ಇವಾಗ ಯೂಟ್ಯೂಬ್ ತೊಗೊಂಡು ಆನ್ ಮಾಡಿದ ತಕ್ಷಣ ಒಂದು ವೆಸ್ಟರ್ನ್ ಡಾನ್ಸೇ ಬರೋದು. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಾವು ಭರತನಾಟ್ಯ, ಕಥಕ್ ಅಂತ ಹುಡ್ಕೋ ತನಕ ಸಿಗಲ್ಲ ನಮಗೆ. ಸೊ ಹಾಗಾಗಿ ಈಗಿನ ಒಂದು ಪೀಳಿಗೆಗೆ ತುಂಬ ಮುಖ್ಯ ಆಗುತ್ತೆ ನಮ್ಮ ಒಂದು ಇಂಡಿಯನ್ ಕ್ಲಾಸಿಕಲ್ ಡಾನ್ಸಸ್ನ ಇಂಟ್ರೊಡ್ಯೂಸ್ ಮಾಡೋದು. ಸೊ ಈ ಒಂದು ಕಲೆನ ಮುಂದಿನ ಪೀಳಿಗೆಗೆ ತಗೊಂಡು ಹೋಗೋದೇ ನಿಮ್ಮ ಗುರಿ ಏನು? ಆಬ್ಸಲ್ಯೂಟ್ಲಿ. ಬರೀ ಕಲೆ ಮಾತ್ರ ಅಲ್ಲ, ಇವಾಗ ಇವರು ಭರತನಾಟ್ಯ ಕಲಿತಾರೆ, ಕಥಕ್ ಕಲಿತಾರೆ, ಎಲ್ಲಿಂದ ಅದು ಮೂಲತಃ ಹುಟ್ಟಿತು, ಯಾಕೆ ಬಂತು ಅನ್ನೋದನ್ನ ಅವ್ರು ಕಲಿಬೇಕು. ಮೇಡಮ್, ಭರತನಿಂದ ನಾಟ್ಯ ಉದ್ಭವ ಆಯಿತು ಅಂತಾರೆ, ಅಟ್ ದ ಸೇಮ್ ಟೈಮ್ ಕಥಕ್ಕಿಂದ ಹಿಸ್ಟ್ರಿ ಅಂತ. ಸಾರಿ ಮಹಾರಾಜ್, ನನಗೆ ಗೊತ್ತಿಲ್ಲ, ನೀವೇನೇ ಹೇಳಬೇಕು. ಎವ್ರಿಥಿಂಗ್ ರೂಟ್ಸ್ ಬ್ಯಾಕ್ ಟು ನಾಟ್ಯಶಾಸ್ತ್ರ. ಇಟ್ ಈಸ್ ದ ಪಂಚಮ ವೇದ, 5ನೇ ವೇದ. ನಾಟ್ಯಶಾಸ್ತ್ರ ಹುಟ್ಟಿದ್ದು ಹೆಂಗೆ ಅಂದರೆ ನಮ್ಮ 4 ವೇದದ ಒಂದು ಕಾನ್ಫ್ಲುಯೆನ್ಸ್, ಸಮ್ಮಿಲನದಿಂದ ಹುಟ್ಟಿದ್ದು. ಒಂದೊಂದು ವೇದದಿಂದ ಒಂದೊಂದು, ಅಂದರೆ ಇವಾಗ ಋಗ್ವೇದದಿಂದ ಪಾಠ ತಗೊಂಡ್ರು, ಯಜುರ್ವೇದದಿಂದ they took the Samaveda is song, Atharvana Veda is rasa, ಯಜುರ್ವೇದದಿಂದ ಅಭಿನಯ. ಈ 4 ಒಂದು ಗೂಡಿಸಿ ನಾಟ್ಯವೇದ ಅಂತ ಒಂದು ಸೃಷ್ಟಿ ಮಾಡಿದ್ದು ನಮ್ಮ ಬ್ರಹ್ಮದೇವ ಅದನ್ನು ಭೂಮಿಗೆ ತರೋದಕ್ಕೆ ಭರತ ಮುನಿನ ಕಳಿಸ್ಕೊಟ್ರು. ಇವತ್ತು ಏನಕ್ಕೆ ನಮಗೆ ಒಂದು ಡಿಫ್ರೆನ್ಸಸ್ ಆಫ್ ಕ್ಲಾಸಿಕಲ್ ಡಾನ್ಸ್ ಆಗಿದೆ ಅಂದರೆ ಬಿಕಾಸ್ ಆಫ್ ಇನ್ವೇಷನ್ಸ್, ತುಂಬ ಇನ್ವೇಷನ್ಸ್. ಅದೇ ಇವಾಗ ನಮ್ಮ ಸಾಂಗಲ್ಲೂ ನೋಡೋದ್ವಲ್ಲ, हर दर्द को सह कर भी तुम तो मुस्कुराते हैं. Oh mother God, you're smiling for whatever pain you're taking, you're smiling. She smiles and she's always blooming with flowers. That is what the song says, and that is what even Mother Earth went through. How much pain she got through, she never left our classical dance art. She kept it intact. We had so many kings who patronized that art. ಅದಕ್ಕೋಸ್ಕರ ನಾರ್ತಲ್ಲಿ ಕಥಕ್ ಅನ್ನೋದೊಂದು ಉದ್ಭವ ಆಯಿತು. ಅವರು ಹಿಂಗಿಟ್ಕೊಂಡು ಮಾಡೋದು ಕೃಷ್ಣನೇ ಹೊರತು ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಮೊಘಲ್ಸ್. ಇಫ್ ಐ ಆಮ್ ರಾಂಗ್, ಕರೆಕ್ಟ್. ಆ್ಯಕ್ಚುಲಿ ಏನು ಹೇಳ್ಬೋದು ಅಂದರೆ ಇದೊಂದು ದೊಡ್ಡ ಪುರಾಣ. ಇದರ ಬಗ್ಗೆ ಹೇಳ್ತಾ ಇದ್ದರೆ ಅದು ಆದರೆ ನಾವು ನೋಡಿ ನಮ್ಮ ಖುಷಿಗೆ ನಾವು ನೃತ್ಯ ಯಾಕೆ ಕಲಿತೀವಿ, ಯಾಕೆ ಕಲಿಸ್ತಿದ್ದೀವಿ, ನಮಗೇನೋ ಒಂದು ಆನಂದ. ದಿಸ್ ಇಸ್ ಟು ಶೇರ್ ಅವರ್ ಲವ್ ಆ್ಯಂಡ್ ಟು ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್ ಆ್ಯಂಡ್ ಏಕತೆ. ಮತ್ತು ನಮ್ಮ ಭಾರತ ಹೇಗೆ ನಾವು ಎಷ್ಟೋ ವಿಧಗಳ ರಾಜ್ಯಗಳಿದ್ರು ನಾವೆಲ್ಲ ಒಂದೇ ಅನ್ನೋ ಒಂದು ಇಂಪಾರ್ಟೆನ್ಸ್. ಸೊ ಕಥಕ್ಕು, ಭರತನಾಟ್ಯ, ಕಥಕಲಿ, ಮೋಹಿನಿಯಾಟ್ಟಂ, ಒಡಿಸ್ಸಿ ಎಷ್ಟೇ ವಿಧಗಳಾದ್ರೂ ಅದರ ಮೂಲ ರೀಸನ್ ಇರೋದು ಮನಸ್ಸನ್ನು ನಾವು ಅದನ್ನು ಸಂತೃಪ್ತಿ ಮಾಡೋಸೋಕ್ಕೆ, ಮತ್ತು ಟು ರೀಚ್ ದ ಡಿವೈನ್ ಆ್ಯಂಡ್ ಟು ಮೇಕ್ ಸಮಥಿಂಗ್, ರೀಚ್ ಅ ಪರ್ಸನ್ ಇನ್ ಟು ಅ ಡಿಫ್ರೆಂಟ್ ಎಲಿವೇಷನ್ ಲೆವೆಲ್, ಸ್ಪಿರಿಟ್ನ ಟು ಟೇಕ್ ಇಟ್ ಟು ಅ ಹೈಯರ್ ಲೆವೆಲ್, ಹೈಯರ್ ಪರ್ಪಸ್ಗೋಸ್ಕರ. ಸೊ ಈ ಮಕ್ಕಳೇ ನಮ್ಮ ಮುಂದಿನ ಪೀಳಿಗೆ. ಸೊ ಈ ಮಕ್ಕಳಿಂದ ನಾವು ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ದೇ ಆರ್ ಇನ್ ಅ ಸೇಫರ್ ಹ್ಯಾಂಡ್ಸ್. ಪಾಶ್ಚಾತ್ಯ ಎಷ್ಟೇ ಪಿಜ್ಜಾ ತಿಂದರೂ ನಮ್ಮ ಮುದ್ದೆ ಮತ್ತು ನಮ್ಮ ಇಂಪಾರ್ಟೆನ್ಸ್, ನಮ್ಮ ಊಟ, ನಮ್ಮ ಊರು ನಮ್ಮದು. ಸೊ ನಮ್ಮ ಕಲ್ಚರ್ನ ನಾವು ಬೆಳೆಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅವ್ರನ್ನ ಕೇಳಿ, ಹೇಗೆ ಶಿಖಾ ಮತ್ತು ಶಿರೀಷಾ, ಕೀರ್ತನ ಅವ್ರನ್ನೆಲ್ಲ ಕೇಳಿ. ಸ್ಟೂಡೆಂಟ್ಸ್, ನಿಮಗೆ ಇವತ್ತು ಸರ್ ಮತ್ತು ಮೇಡಮ್ ಇಬ್ಬರು ಇಷ್ಟು ಒಳ್ಳೆ, ನಾನು ನೋಡ್ತಾ ಇದ್ದಂಗೆ ಯು ಆಲ್ ವೇರ್ ಹ್ಯಾಪಿ. ನಿಮ್ಮ ಮಕ್ಕದಲ್ಲಿ ಇವಾಗಲೂ ಸ್ಮೈಲ್ ಹಾಗೇ ಉಂಟು. ಸೊ ವಾಟ್ ಈಸ್ ಯೋರ್ ಸಜೆಷನ್? ಲೈಕ್ ವಾಟ್ ಡು ಯು ಗೈಸ್ ಫೀಲ್? ಆರ್ ಯು ಗೈಸ್ ಬೆನಿಫಿಟೆಡ್ ವಿತ್ ದಿಸ್ ವರ್ಕ್ಶಾಪ್? ವಿಲ್ ಯು ಗೈಸ್ ಲವ್ ಯುವರ್ ಟೀಚರ್ಸ್? ವಾಟ್ ಈಸ್ ಯೋರ್ ಎಕ್ಸ್ಪ್ರೆಷನ್? ಹೂ ವುಡ್ ಲೈಕ್ ಟು ಟಾಕ್? ಪ್ಲೀಸ್ ಕಮ್ ಫಾರ್ವರ್ಡ್. Yes, ma'am. So I actually love this workshop. It's a very nice workshop, and I'm really proud of my teachers, Hari and Nandana. So actually my Bharatanatyam teacher is also my mother, and I'm very proud of her for creating these workshops, and she's a very nice dancer. Very right, we can see that. Yes, ma'am. Yes, ma'am. I love going to the workshops, and I like seeing new people dancing and everything. So this dance is gonna make you more sustained in this world, or what's your main ambition with this dance? Where do you want to take this dance for the next level? I
I want to make my mom most happiest person on the You whole. want to make your mom proud. So that's so sweet. That's really sweet. Congratulations, Baba. Make your mom proud, and she's already proud, I believe. Right? Thank you so much. Yes. Firstly, I would like to thank, I'm M. Likita. I'm a disciple of Guru Srimati Sunita Mohan. Firstly, I would like to thank my Guru Hari sir and Nanda ma'am for giving us this wonderful opportunity to attend the workshop on Kathak and Bharatanatyam as well. So we are really benefited from this workshop. Like we can learn Kathak, as sir told, the hand movements, expressions, everything. In Bharatanatyam also, we can express lot of things as we should feel it from inside. So what you people are telling me is, instead of all this Western culture dance and this classic dance, whatever coming up right now is like modern tradition, you people are telling us our own tradition, which has come up from so many generations. This will help us to express more. Yes, Or yes, it this will you really also help feel us more? feel more. As ma'am said, How it? we have to feel it from inside. Then we'll express. If our mother if she scolds you badly, first you feel the pain, right? First you feel the pain. Then you start crying. You feel it from inside. So that is what our art and culture will Very teach us beautiful. I to can feel see it from how inside. grateful our teachers have been trained you all in there. See, the art Yes. is not a soft power. It is the strongest power. See, how many of us have gathered just for our Indian independence? And to celebrate through dance. That is the Dance itself is celebration. superpower, When not a dance, soft especially power. she was doing, she it seems was in the train yesterday, we were talking, and she choreographed. See, dance is limitless. It has no boundaries, and you don't have to have a hand or legs. You can be in whatever, physical condition or a mental thing, and you don't have to be rich, you don't have to be poor, you don't have to be anything. There is no need for ಇಂಥವರೇ ಡಾನ್ಸ್ ಮಾಡ್ಬೋದು, ಇಷ್ಟೇ ಏಜಲ್ಲಿ ಮಾಡ್ಬೋದು ಅಂತ ಏನಿಲ್ಲ. ಸೊ ಐ ಫೀಲ್ ಶಿಖಾ, ವಾಟ್ ಡು ಯು ಥಿಂಕ್? ಶಿ ಈಸ್ ದ ಮದರ್ ಆಫ್ 2 kids and she is also doing Arangetram in Kathak. And she is also coming to learn Bharatanatyam today. It's her institution. My name is Shikha Mathur and I am the disciple of Sri Hari Sarji, and today I got the opportunity to be with and learn a bit from Nandana ma'am, and it's my really I'm glad that I'm here. I brought my kids also here to see how many people are learning. For me, why I learn art is to connect our children, the next generation, to the real art. And this, for me, it means not only it connects us, all of us together from different backgrounds and everything. And the way sir told that whatever you are, whether poor or rich or from wherever you are, when we are doing dance or when we are doing any art form, we are still we are together. So we're connecting each other. Secondly, best thing which I like about the classical dance form is it connects you from your soul. The connection, because if you are not connected with your soul, you can't perform this art form. That is why it is told that it is not only that you should be just practicing. It is riyaz. That is why it is called, it is a sadhana which you have to do, and it doesn't come to you. You don't choose dance. The way sir tells us, dance chooses you. So that is what, and that is why we are all here. Thank you so much. And I would like to listen more from other more people. Like what I'm asking you all is, it's a sadhana. Yes, you all people are saying, and sadhana guru and Maharani both are here. So I would be happy to know from how long this journey is there and for how long it's gonna go forward. So what's your future plan and vision? It's endless. It's still our last breath. Yeah, see, ಸಾಧನೆಯಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು, ನಮ್ಮ ಗುರಿ ಇದಾಗಿದೆ ಅಂತ ಏನೋ ಒಂದು ಇರುತ್ತಲ್ವಾ? ಸೊ ನಿಮ್ಮ ಗುರಿ ಏನು? till they feel that, I don't know how to explain this. I don't know that when we are satisfied with our art, you can't I can't answer this question. I think nobody can answer this. There is no way. You ಒಂದು ದಿವಸ ತಿಂದು ಇರ್ಲಿಕ್ಕಾಗುತ್ತಾ? You should keep on. Yeah. It's swimming in the ocean. Yeah, so it's endless. You learn, the more you realize, the next, today we did for few times. Tomorrow when we do this thing, you will see something else in us. And every day, till after 1 year we perform this, you will see something else. So even us, For example, for us. I think Dolly Sirisha is my niece, but she's been
from the child, 8 years, I think she's now. She's almost gonna getting prepared for the next guru, right? You can ask her. 8 years ago, she finished her Rangmanch Pravesh, and now she's again attending the workshop. What do you think, Sirisha? What do you think? What do you want to share this to your friends? Okay, first of all, namaskara. So it's a huge opportunity, I think, for everybody because of my mama, of course, Guru Hariji, and also Nandana ma'am, who was here. So it's people think that after Arangetram, once you finish your debut, it's the end of your dance career. But I feel it's this first stage, first step when you finish your Arangetram, that's when you actually begin to explore and start learning more. Yeah. So even if I have personal experience in Kathak, especially because I'm a disciple of Guruji. So I have an experience of 15 years or so, but I still think I have a lot to learn. It is never ending. It's not like a degree that you can go and attain just by getting a few years, few theoretical stuff and practicality. It's not like that. Even if I have performed over 1,000+ shows, I can tell, but still it is a huge learning, and it's always a learning, going to be a learning. I think dance is not compound or bound to a certain limit. It's infinite. That's how it is. And we as dancers are always going to be ready for no matter what, no matter how many workshops. I think we have to be there. We have to go out there. Performances, learning different art forms for that matter, collaborations, everything. I think artists, until art is here, we're always going to be ready for it. Thank you so much for your precious time, and So we are very happy to come and train, and because people can't come to different areas because of the traffic and the complications of the traveling, but we want to travel and come here and try to give them whatever is possible, what we have life experience. Yeah. Listen such words from you, because people are always ready to travel and move forward towards the students. That's what it says, right? You take a single step, I'll take the rest of the 99 for you. Yes. So it's really like ಏನಂತಾರೆ ನಿಮಗೆಲ್ಲ ಇಂಥ ಒಳ್ಳೆ ಗುರುಗಳು ಸಿಗೋದು ಭಾಗ್ಯ ಅನ್ಸುತ್ತೆ ಅಲ್ವಾ? ಡೆಫಿನೆಟ್ ಆಗಿ ನಮಗೂ ಭಾಗ್ಯ ಅಂತ ಒಳ್ಳೆ ಸ್ಟೂಡೆಂಟ್ಸ್ ಸಿಗೋದು. That is very important. ಯಾವತ್ತೂ ಮಹಾರಾಜ ನಮಗೆ the same time students also ಗುರುಗಳನ್ನ ಬಿಟ್ಕೊಡಲ್ಲ. ನನಗೆ ತುಂಬ ಖುಷಿ ಆಯ್ತು. ರೀಸೆಂಟ್ಲಿ ನಾವು ಮೋದಿಗೆ ಒಂದು ಚೆಸ್ ಟೂರ್ನಮೆಂಟಲ್ಲಿ ಚೆನ್ನೈಲಿ ಪರ್ಫಾರ್ಮ್ ಮಾಡಿದ್ವಿ. ಕೆಲವರೆಲ್ಲರೂ ಸುನೀತಾ ಮ್ಯಾಮ್ ಸ್ಟೂಡೆಂಟ್ಸ್, ರೇಖಾ ಮ್ಯಾಮ್ ಸ್ಟೂಡೆಂಟ್ಸ್, ಮಾಲಿನಿ ಮ್ಯಾಮ್ ಸ್ಟೂಡೆಂಟ್ಸ್, ಇಂಚರ ಮತ್ತು ಕೆಲವ್ರ ಮಕ್ಕಳು ಕೀರ್ತನ, ಅಕ್ಷಿಕಾ ಎಲ್ಲ ಬಂದಿದ್ದರು. ಇಟ್ ವಾಸ್ ಸೋ ಲವ್ಲಿ. ಅವರೆಲ್ಲ ಎಷ್ಟು ಮರ್ಯಾದೆಯಿಂದ, ಎಷ್ಟು ಕಲ್ಚರಿಂದ, ಎಷ್ಟು ಭಕ್ತಿಯಿಂದ ನಮ್ಮ ಜೊತೆ ಇದ್ದರು. ಅವ್ರಿಗೆ ನಿಜವಾಗ್ಲೂ ಐ ಮಸ್ಟ್ ಸೆಲ್ ದಟ್ ನಾವು ಬೇರೆ ಸ್ಟೈಲ್ ಹೇಳ್ಕೊಡ್ತಾ ಇದ್ದೀವಿ, ಆದ್ರೂ ಅವ್ರಿಗೆ ಕಷ್ಟ ಇದ್ರೂ ಅದೆಲ್ಲ ಅವರು ಪರವಾಗಿಲ್ಲ ಅಂತ ಹೇಳಿ ನಾವು ಬೇರೆ ರೀತಿಯಲ್ಲಿ ಹೇಳ್ಕೊಡೋದು. ಅವರು ಎಲ್ಲೋ ಬೇರೆ ಕಲ್ತಿರ್ತಾರೆ, ಅವ್ರ ಗುರುಗಳು ಸಮೇತ ನಮ್ಮ ಜೊತೆ ಬಂದು ಆ ಬೆಂಬಲ ಕೊಟ್ಟಿದ್ದಾರೆ. ಸೊ ಐ ಫೀಲ್ ಲೈಕ್ ನಾವು ಅಷ್ಟೆಲ್ಲ ಮಾಡ್ತಿದ್ದಾಗ, ಒಳ್ಳೆ ಜನ ಸೇರಿದಾಗ ಒಳ್ಳೇದಾಗೇ ಆಗುತ್ತೆ. ಸೊ ಒಳ್ಳೇದಕ್ಕೋಸ್ಕರ ಒಳ್ಳೆ ಜನ ಸೇರಲೇಬೇಕು. ಇನ್ನೂ ಶುಭ ಹಾರೈಕೆ ಕೊಡ್ತೀನಿ. ನೀವು ಇನ್ನೂ ಹೆಚ್ಚಾಗಿ ಬೆಳೀರಿ ನೀವಿಬ್ರು. Our team always wish you all the best. Right? Thank you so much for having us here. Thank you, and wish you good luck. My TV Bharat. My TV Bharat, all the very best, and thank you so much for doing this. Everybody, My TV Bharat. My TV Bharat, all the best. Take care.